ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತು ಒಂದು ವಿಶೇಷವಾದ ಲಾಗ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ ಇವತ್ತು ಒಂದು ಹಳ್ಳಿಗೆ ಹೋಗ್ತಿದ್ದೀನಿ. ಒಂದು ಹಳ್ಳಿಯ ಟಿಪಿಕಲ್ ರೈತರ ಮನೆಗೆ ಇವತ್ತು ಹೋಗಿ ನಾನು ಅತಿಥಿಯಾಗಿ ಹೋಗ್ತಿದ್ದೀನಿ. ಆ ಒಂದು ಹಳ್ಳಿ ಮನೆ, ಆ ಒಂದು ರೈತರ ಜೀವನ ಮತ್ತು ಅಲ್ಲಿ ಸುತ್ತಮುತ್ತಲಿನ ಪರಿಸರ ಹೇಗಿದೆಯಂತ ಈ ವಿಶೇಷ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನಲ್ಲಿ ಬರುವ ಈ ಒಂದು ಪುಟ್ಟ ಗ್ರಾಮ ತುಂಗಭದ್ರಾ ನದಿಯ ತಟದಲ್ಲಿ ನೆಲೆಸಿದೆ. ಈ ಊರು ನಂದಿಗುಡಿ ಮಾರ್ಗವಾಗಿ ದಾವಣಗೆರೆಯಿಂದ ಕೇವಲ 40 ಕಿಲೋಮೀಟರ್ ಆಗುತ್ತೆ. ತುಂಗಭದ್ರಾ ತಟದಲ್ಲಿರುವ ಈ ಊರಿನ ಹೆಸರು ಪತ್ತೇಪುರ. ಈ ಪುಟ್ಟ ಕಂದಮ್ಮ ಒಂದು ದೊಡ್ಡ ಕಿಟಕಿಯಿಂದ ನಮಗೆ ಸ್ವಾಗತ ಕೋರಿದ್ಲು. ಈಗ ಮನೆಯ ಒಳಗೆ ಹೋಗೋಣ. ಮನೆಯ ನಡುಮನೆಯಲ್ಲಿ ತಮ್ಮ ಕುಟುಂಬದವರ ಎಲ್ಲ ಫೋಟೋಗಳನ್ನು ಕಂಡು ನನಗೆ ತುಂಬಾ ಖುಷಿಯಾಯಿತು. ಮರದ ದಿಂಬುಗಳಿಂದ ಕಟ್ಟಿದ ಈ ಮಾಳಿಗೆ ಮನೆ ಸುಂದರವಾಗಿ ಕಂಗೊಳಿಸ್ತಾ ಇತ್ತು. ನಡುಮನೆಯಿಂದ ಒಳಗೆ ಹೋದಾಗ ಅಲ್ಲಿ ಒಂದು ಸುಂದರ ದೇವಸ್ಥಾನ ಕಂಡು ಬಂತು. ದೇವರ ಕೋಣೆಯಿಂದ ಒಳಗೆ ಬಂದಾಗ ಅಲ್ಲೊಂದು ವಿಶಾಲವಾದ ದೊಡ್ಡ ಅಡಿಗೆ ಕೋಣೆ ಎಂದು ಕಂಡುಬಂತು. ಆ ಅಡಿಗೆ ಕೋಣೆಯಲ್ಲಿ ನಮಗಾಗಿ ವಿಶೇಷವಾದ ಮೀನಿನ ಖಾದ್ಯವನ್ನು ತಯಾರು ಮಾಡ್ತಿದ್ರು. ಈ ಅಡಿಗೆ ಕೋಣೆಯಲ್ಲಿ ಹಳೆಯ ಕಾಲದ ತಾಮ್ರದ ಹಂಡೆಗಳು ಕಂಡುಬಂದವು. ಅಡಿಗೆ ಕೋಣೆಯ ಹೊರಗಡೆ ಹೋದಾಗ ಅಲ್ಲೊಂದು ವಿಶಾಲವಾದ ಜಾಗ ಕಂಡುಬಂತು. ಆ ವಿಶಾಲವಾದ ಜಾಗದಲ್ಲಿ ಅನೇಕ ಥರದ ವ್ಯವಸಾಯದ ಉಪಕರಣಗಳು, ಹುಲ್ಲಿನ ಬಣಿಮೆಗಳು, ಸಾಕು ಪ್ರಾಣಿಗಳ ಕೊಠಡಿಗಳು ಅಲ್ಲಿ ಕಂಡುಬಂದವು. ಈ ರೈತಾಪಿ ಕುಟುಂಬದ ಮನೆ ಹಾಗೂ ಅವರ ದಿನನಿತ್ಯದ ಕಾರ್ಯಗಳನ್ನು ನೋಡಿ ನಾವೀಗ ಹೊರಟಿದ್ದೆ ಶ್ರೀ ಪಂಚಮುಖಿ ಆಂಜನೇಯನ ದೇವಸ್ಥಾನದೆಡೆಗೆ. ಈ ಸ್ಥಳ ಎಷ್ಟು ಸುಂದರವಾಗಿದೆ ಅಂತಂದರೆ ತುಂಬಾ ಶಾಂತಿಯುತವಾಗಿದೆ, ಪೀಸ್ಫುಲ್ ಆಗಿದೆ. ತುಂಬಾ ನೋಡಿ, ಈ ಒಂದು ಏನು ತುಂಗಭದ್ರಾ ತಟದಲ್ಲಿ ಈ ಒಂದು ಸ್ಥಳ, ಈ ಒಂದು ಚಿಕ್ಕ ಊರು, ವಾವ್, ವಾಟ್ ಎ ಬ್ಯೂಟಿಫುಲ್. ಈ ದೇವಸ್ಥಾನದ ಗೋಡೆ ಮೇಲೆ ಭಿತ್ತಿ ಚಿತ್ರಗಳನ್ನ ಬರ್ತಿದ್ದಾರೆ ನೋಡಿ. ರಾವಣ ಸೀತೆನ ಕರ್ಕೊಂಡು ಹೋಗೋದು ಆ ಒಂದು ಚಿತ್ರ ಹಾಕಿದ್ದಾರೆ. ಇಲ್ಲಿ ಕೆಳಗಡೆ ನೋಡಿದ್ರೆ ನೋಡಿ, ರಾಮ ಲಕ್ಷ್ಮಣ ಹತ್ರ, ಹಾಗೆ ಆಂಜನೇಯ ರಾಮನಿಗೆ ನಮಸ್ಕರಿಸ್ತಾ ಇದ್ದಾನೆ ಒಂದು ದೇವಸ್ಥಾನದಲ್ಲಿ. ಹಾಗೆ ಈ ಕಡೆ ಬಂದ್ರೆ ನೋಡಿ, ಆಂಜನೇಯ ಸಂಜೀವಿನಿ ಬೆಟ್ಟನ ಒತ್ಕೊಂಬರ್ತಿದ್ದಾನೆ ನೋಡಿ. ಈ ಒಂದು ಚಿತ್ರಣದಲ್ಲಿ ಎಷ್ಟೊಂದು ಕ್ಲಿಯರ್ ಆಗಿದೆ ಅಂತಂದ್ರೆ, ರಾಮಾಯಣ ಹೇಳುತ್ತೆ, ಯಾರು ಲಕ್ಷ್ಮಣನಿಗೆ ಒಂದು ಬಾಣ ಬಿದ್ದಿರುತ್ತೆ, ಅಂದ್ರೆ ಲಕ್ಷ್ಮಣ ಬದುಕ್ಬೇಕಂತಂದ್ರೆ ಒಂದು ಸಂಜೀವಿನಿ ಪರ್ವತದ ಮೇಲೆ ಒಂದು ಗಿಡನ ತರಬೇಕಂತ ಹೇಳ್ತಿದಾರೆ. ಆ ಗಿಡನ ಹುಡ್ಕೊಂಬರಕ್ ಹೋಗ್ತಾರೆ ಅಲ್ಲಿ ಸಂಜೀವಿನಿ ಪರ್ವತದ ಮೇಲೆ. ಆ ಸಂಜೀವಿನಿ ಪರ್ವತನೇ ಹೊತ್ಕೊಂಬರ್ತಾನೆ. ಆ ಒಂದು ಎವಿಡೆನ್ಸ್ ಈ ಒಂದು ಭಿತ್ತಿ ಚಿತ್ರದ ಮೇಲೆ ಕ್ಲಿಯರ್ ಆಗಿ ತೋರಿಸಿದಾರೆ ನೋಡಿ. ಬ್ಯೂಟಿಫುಲ್ ಅಲ್ವಾ? ನೋಡು, ರಾಮ ಸೇತು ಕಟ್ತಿದಾರೆ ನೋಡಿ ಈ ಒಂದು ಚಿತ್ರಣದಲ್ಲಿ. ಇದನ್ನ ಸೀತೆನ ಹುಡ್ಕಕ್ಕೆ ಲಂಕೆಗೆ ಆ ಸಮುದ್ರದ ಮೇಲೆ ಒಂದು ಸೇತುವೆ ಕಟ್ತಿದ್ದಾರೆ ನೋಡಿ. ಹಾಗೆ ರಾವಣ ಮತ್ತೆ ರಾಮ ಯುದ್ಧ ಮಾಡ್ಬೇಕಾದ್ರೆ ಒಂದು ಸನ್ನಿವೇಶ ಅದನ್ನು ಕೂಡ ಇಲ್ಲಿ ಚಿತ್ರಣ ಮಾಡಿದ್ದಾರೆ ನೋಡಿ. ಕೋಸಲ ಅಯೋಧ್ಯೆಯಲ್ಲಿ
ರಾಮ ಸೀತರ ಕೂತ್ಕೊಂಡಿದ್ರೆ ಆಂಜನೇಯ ಅವ್ರಿಗೆ ಕೈ ಮುಗ್ದಿದ್ದಾನೆ ಅಯೋಧ್ಯೆ ರಾಮನಿಗೆ. ಇದೆಲ್ಲ ನೋಡಿದ ಮೇಲೆ ರಾತ್ರಿಯ ಕುಡುಗೋಲು ಚಂದಿರ ಮೋಡದಲ್ಲಿ ಮಿನುಗ್ತಾ ಇದ್ದ ಹಾಗೆ ನದಿ ಅಂಚಿನಲ್ಲಿ ಬೆಂಕಿ ಹಾಕಿದ್ರು. ನಮಗಾಗಿ ಪ್ರೀತಿಯಿಂದ ಮಾಡಿದ ಆ ಒಂದು ರುಚಿಯಾದ ಮೀನೂಟನ ಆ ಒಂದು ಚಂದ್ರನ ಬೆಳಕಲ್ಲಿ ಸವಿದು ನಾವು ನಿದ್ದೆಗೆ ಜಾರಿದ್ವಿ. ಮುಂಜಾನೆ ಎದ್ದು ತುಂಗಭದ್ರಾ ನದಿಯಲ್ಲಿ ಮಿಂದ ಕ್ಷಣಗಳು ತುಂಬನೇ ಅದ್ಭುತ. ನೋಡಿ, ತುಂಗಾ ತೀರದಲ್ಲಿರುವಂತಹ ಈ ದೇವಸ್ಥಾನಕ್ಕೆ ಇವತ್ತು ಶನಿವಾರ. ಈಗ ಪಂಚಮುಖಿ ಆಂಜನೇಯನ ದೇವಸ್ಥಾನದ ಒಳಗಡೆ ಹೋಗೋಣ. ನಾನು ನಿನ್ನೆ ಸಂಜೆ ಮಾಡಿದ್ದೆ, ಇವಾಗ ಬೆಳಗಿನ ಜಾವ ಮಾಡ್ತಾಯಿದ್ದೀನಿ. ಇವಾಗ ತುಂಗಾ ತೀರದಲ್ಲಿ ಸ್ನಾನ ಮಾಡಿ ಇವಾಗ ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಈ ಹಳ್ಳಿಯ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು. ಬಾಯ್.